ನಿಮಗೆ ಹ್ಯಾಂಡ್ಸಮ್ ಅಥವಾ ಬ್ಯೂಟಿಫುಲ್ ಕಾಣಬೇಕು ಅಂದ್ರೆ ಈ ಬಜೆಟ್ ಫ್ರೆಂಡ್ಲಿ ಟಿಪ್ಸ್ ನ ನೀವು ಫಾಲೋ ಮಾಡಬೇಕು. ನಾನು ಕಂಪ್ಲೀಟ್ ಸ್ಕಿನ್ ಕೇರ್ ಬಗ್ಗೆ ಹೇಳ್ತೀನಿ, ಯಾವ ತರ ಆಹಾರ ತಗೊಳ್ಬೇಕು ಅಂತ ಹೇಳ್ತೀನಿ, ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಬಗ್ಗೆನೂ ಹೇಳ್ತೀನಿ. ಇದನ್ನ ನೀವು ಮಾಡಿದ್ರೆ ನೀವು ಚೆನ್ನಾಗಿ ಕಾಣ್ತೀರಾ, ಪ್ರೆಸೆಂಟೇಬಲ್ ಆಗಿ ಕಾಣ್ತೀರಾ, ನಿಮ್ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. ಟೈಮ್ ವೇಸ್ಟ್ ಮಾಡೋದೇ ಬೇಡ, ವಿಡಿಯೋ ಡೈರೆಕ್ಟ್ಲಿ ಸ್ಟಾರ್ಟ್ ಮಾಡೋಣ. ಅದ್ರ ಮುಂಚೆ ಇದೇ ತರದ ಸ್ಕಿನ್ ಹೆಲ್ತ್ ಅಂಡ್ ಫಿಟ್ನೆಸ್ ರಿಲೇಟೆಡ್ ಟಿಪ್ಸ್ ರೆಗ್ಯುಲರ್ಲಿ ಕನ್ನಡದಲ್ಲಿ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಡೈರೆಕ್ಟ್ ಟು ದ ಪಾಯಿಂಟ್ ಬರ್ತೀನಿ. ಫಸ್ಟ್ ನಾವು ಯಾವ್ದ್ರ ಬಗ್ಗೆ ಮಾತಾಡೋಣ, ಸ್ಕಿನ್ ಕೇರ್ ಬಗ್ಗೆ ಮಾತಾಡೋಣ. ನೋಡಿ, ಸ್ಕಿನ್ ಕೇರ್ ಅಲ್ಲಿ 3 ಇಂಪಾರ್ಟೆಂಟ್ ವಿಷಯ ಇದೆ. ನೀವು ನಿಮ್ಮ ಸ್ಕಿನ್ ನ ಕ್ಲೀನ್ ಇಟ್ಕೊಳ್ಬೇಕು. ಸೊ ಒಂದು ಒಳ್ಳೆ ಫೇಸ್ ವಾಶ್ ನ ಯೂಸ್ ಮಾಡೋದು ಇಂಪಾರ್ಟೆಂಟ್. ಇದರಲ್ಲಿ 3 ಸತಿ ಯೂಸ್ ಮಾಡಿ, ಅದರಿಂದ ಡರ್ಟ್ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ. ಫೇಸ್ ವಾಶ್ ಯೂಸ್ ಮಾಡಿ ಆದ್ಮೇಲೆ ಫಸ್ಟ್ ಒಂದು ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಒಳ್ಳೆ ಕ್ವಾಲಿಟಿ ಮಾಯಿಶ್ಚರೈಸರ್ ನ ಅಪ್ಲೈ ಮಾಡಿ. ನಿಮಗೆ ಡೀಟೇಲ್ ಮಾಯಿಶ್ಚರೈಸರ್ ಬಗ್ಗೆ ವಿಡಿಯೋ ಬೇಕು ಅಂದ್ರೆ ಮಾಯಿಶ್ಚರೈಸರ್ ಅಂತ ಕಮೆಂಟ್ ಮಾಡಿ. ಮಾಯಿಶ್ಚರೈಸರ್ ಅಪ್ಲೈ ಮಾಡಿ ಆದ್ಮೇಲೆ ಒಂದು ಸನ್ಸ್ಕ್ರೀನ್. ಯಾಕೆ? ನೀವು ಟ್ಯಾನ್ ಆಗಬಾರ್ದು. ಟ್ಯಾನ್ ಆಗೋದ್ರಿಂದ ನಿಮ್ಮ ಸ್ಕಿನ್ ಡಾರ್ಕ್ ಆಗುತ್ತೆ, ಅದಕ್ಕೆ ಸನ್ಸ್ಕ್ರೀನ್. ಸೊ ಫಸ್ಟ್ ಫೇಸ್ ವಾಶ್, ಮಾಯಿಶ್ಚರೈಸರ್. ಅಕಸ್ಮಾತ್ ನಿಮ್ಮ ಸ್ವಲ್ಪ ಜಾಸ್ತಿ ಬಜೆಟ್ ಇದೆ ಅಂದ್ರೆ ಮಾಯಿಶ್ಚರೈಸರ್ ಮುಂಚೆ ನೀವು ಒಂದು ಒಳ್ಳೆ ಸೆರಮ್ ನ ಯೂಸ್ ಮಾಡಬಹುದು. ನಿಯಾಸಿನಮೈಡ್ ಇಲ್ಲಾದ್ರೆ ಸ್ಯಾಲಿಸಿಲಿಕ್ ಆಸಿಡ್ ಸೆರಮ್ ನ ಯೂಸ್ ಮಾಡಿ. ಇದು ನಿಮ್ಮ ಸ್ಕಿನ್ ಗೆ ತುಂಬಾ ಒಳ್ಳೇದು. ಇದು ಫೇಸ್ ಸ್ಕಿನ್ ಬಗ್ಗೆ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಹೇಳೋದು ತುಂಬಾ ಇಂಪಾರ್ಟೆಂಟ್ ವಿಷಯ, ನಿಮ್ಮ ಆಹಾರ. ನೋಡಿ, ಹೊರಗಿಂದ ಇದು ಪ್ರೊಟೆಕ್ಷನ್ ಗೆ ಬೆಟರ್ ಆಗಲಿಕ್ಕೆ ಯೂಸ್ ಮಾಡ್ತೀವಿ, ಬಟ್ ನಿಮ್ಮ ಫ್ಯೂಲ್ ತುಂಬಾ ಇಂಪಾರ್ಟೆಂಟ್. ಆಹಾರದಲ್ಲಿ ಏನಿರಬೇಕು? 3 ವಿಷಯ ಅರ್ಥ ಮಾಡ್ಕೊಳ್ಳಿ. ಒಂದು, ಪ್ಯಾಕೇಜ್ ಫುಡ್, ಹೈ ಸೋಡಿಯಂ ಫುಡ್ ನ ಅವಾಯ್ಡ್ ಮಾಡಿ. ಇದರಿಂದ ಏನಾಗುತ್ತೆ, ನಿಮ್ಮ ಫೇಸ್ ಪಫಿ ಆಗುತ್ತೆ, ವ್ರಿಂಕಲ್ಸ್ ಬರೋ ಚಾನ್ಸಸ್ ಇದೆ. ಸೊ ಅದನ್ನ ಅವಾಯ್ಡ್ ಮಾಡಿ. ಅದ್ರ ಬದಲು ನಿಮ್ಮ ಡಯಟ್ ಅಲ್ಲಿ ಹೆಚ್ಚು ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ನ ತಿನ್ನಿ. ಫ್ರೂಟ್ಸ್ ವೆಜಿಟೇಬಲ್ಸ್ ಯಾವ್ದು ಗೊತ್ತಾ? ಹೈ ವಿಟಮಿನ್ ಎ ಮತ್ತೆ ವಿಟಮಿನ್ ಸಿ ಇರೋ ಫ್ರೂಟ್ಸ್. ಫಾರ್ ಎಕ್ಸಾಂಪಲ್ ಆರೆಂಜ್ ಕಲರ್ ಫ್ರೂಟ್ಸ್ ಏನೇನಿರುತ್ತೆ ಅಲ್ಲ, ಇದರಲ್ಲೆಲ್ಲ ವಿಟಮಿನ್ ಎ ಜಾಸ್ತಿ ಇದೆ, ನಿಮ್ ಸ್ಕಿನ್ ಗೆ ತುಂಬಾ ಒಳ್ಳೇದು. ಸ್ವೀಟ್ ಪೊಟ್ಯಾಟೊ ಇರ್ಬೋದು, ಕ್ಯಾರೆಟ್ ಇರ್ಬೋದು ಎಕ್ಸಾಂಪಲ್. ಅದೇ ನಿಮ್ಗೆ ವಿಟಮಿನ್ ಸಿ ಬೇಕು ಅಂದ್ರೆ ಎಸ್ಪೆಷಲಿ ಪೇರಳೆ ಹಣ್ಣು, ಇದ್ರ ಜೊತೆ ನೀವು ಆರೆಂಜಸ್ ನ ಆಡ್ ಮಾಡ್ಕೊಳ್ಬಹುದು. ವಿಟಮಿನ್ ಎ, ವಿಟಮಿನ್ ಸಿ ನಿಮ್ ಡಯಟ್ ಅಲ್ಲಿ ಇದ್ರೆ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಆನ್ ಟಾಪ್ ಆಫ್ ದಿಸ್, ಹೈಡ್ರೇಷನ್. ನೀರು ಚೆನ್ನಾಗಿ ಕುಡಿಯಿರಿ, ಯೂರಿನ್ ಕಲರ್ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಇದನ್ನ ನೀವು ಮಾಡಿದ್ರೆ ತುಂಬಾ ಇಂಪ್ರೂವ್ ಆಗುತ್ತೆ. ಆಡಿಂಗ್ ಆನ್ ಟಾಪ್ ಎಕ್ಸರ್ಸೈಸ್ ಮಾಡಬೇಕು. ಎಕ್ಸರ್ಸೈಸ್ ಮಾಡಿದಾಗ ಏನಾಗುತ್ತೆ, ಬಾಡಿ ಫ್ಯಾಟ್ ಕಮ್ಮಿ ಆಗುತ್ತೆ ಅಂಡ್ ಡೆಫಿನೆಟ್ಲಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. 3ನೇದು ಪ್ರೆಸೆಂಟೇಷನ್, ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್. ನೋಡಿ ಸ್ನೇಹಿತರೆ, ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ನೀವು ಬ್ರಾಂಡೆಡ್ ಕ್ಲೋತ್ಸ್ ಹಾಕ್ಬೇಕು ಅಂತ ಇಲ್ಲ, ಬಟ್ ನೀವು ನಿಮ್ಮ ಬಾಡಿಗೆ ಯಾವ ತರ ಸೂಟ್ ಆಗುತ್ತೆ ಆ ತರ ಬಟ್ಟೆ ಹಾಕೊಳ್ಬೇಕು. ಬೇಸ್ಡ್ ಆನ್ ಕ್ಯಾರೆಕ್ಟರ್. ನೀವು ಈಗ ಆಫೀಸ್ ಹೋಗ್ತಿದ್ರೆ ಚೆನ್ನಾಗಿ ಫಾರ್ಮಲ್ಸ್ ಹಾಕೊಳ್ಳಿ, ನೀವು ಕ್ಯಾಶುವಲ್ ಹೋಗ್ತೀರಿ ಕ್ಯಾಶುವಲ್ ಡ್ರೆಸ್ ಬೇರೆ ಇಟ್ಕೊಳ್ಳಿ, ಅಥವಾ ನೀವು ಜಿಮ್ ಹೋಗ್ತೀರಿ ಜಿಮ್ ಔಟ್ಫಿಟ್ ಅದೇ ನಿಮ್ಮನ್ನ ಮೇಲೆ ಇಡತ್ತೆ. ಆಯ್ತಾ? ಇದೆಲ್ಲ ಮಾಡೋದ್ರ ಜೊತೆ ಯಾವ ತರ ಡ್ರೆಸ್ ಹಾಕ್ಬೇಕು, ಯಾವ ತರ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅಂದ್ರೆ ಡ್ರೆಸ್ ಅಂತ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ಮಾಡ್ತೀನಿ. ಅದಾದ್ಮೇಲೆ 4th ಇಂಪಾರ್ಟೆಂಟ್ ಟಿಪ್ ಏನು ಅಂದ್ರೆ, ನೀವು ನಿಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಬೇಕು. ನೀವು ಬೇರೆಯವ್ರನ್ನ ಇಂಪ್ರೆಸ್ ಮಾಡಕ್ ಇದೆಲ್ಲ ಮಾಡ್ತಾ ಇಲ್ಲ, ನೀವು ನಿಮ್ಮನ್ನ ಬೆಟರ್ ಮಾಡಕ್ ಇದನ್ನ ಮಾಡ್ತಾ ಇದ್ದೀರಾ. ಅರ್ಥ ಆಯ್ತಾ? ಇನ್ವೆಸ್ಟಿಂಗ್ ಯುವರ್ ಸೆಲ್ಫ್. ಯು ಆರ್ ದ ಬೆಸ್ಟ್ ಪ್ರಾಜೆಕ್ಟ್ ದಟ್ ವಿಲ್ ಎವರ್ ವರ್ಕ್ ಆನ್ ಅಂತ ಅರ್ಥ ಮಾಡ್ಕೊಂಡು ನಿಮ್ಗೋಸ್ಕರ ನೀವು ಇದನ್ನ ಮಾಡಿ. ನಾನ್ ಚೆನ್ನಾಗಿರ್ಬೇಕು, ನಾನ್ ಚೆನ್ನಾಗಿ ಕಾಣ್ಬೇಕು ಅಂತ ಮಾಡಿ, ನಾಟ್ ಬಿಕಾಸ್ 4 ಜನ ಏನ್ ಹೇಳ್ತಾರೆ. ಅರ್ಥ ಆಯ್ತಾ? ಆ ಮೈಂಡ್ ಸೆಟ್ ಬಂದ್ರೆ ಐ ಆಮ್ ಇಂಪ್ರೂವಿಂಗ್ ಎವ್ರಿ ಡೇ ಅಂತ ಮೈಂಡ್ ಸೆಟ್ ಬರುತ್ತೆ. ಅರ್ಥ ಆಯ್ತಾ? ವೆರಿ ವೆರಿ ಇಂಪಾರ್ಟೆಂಟ್. ವಿಡಿಯೋನ ಎಂಡ್ ಮಾಡೋ ಮುಂಚೆ ಒಂದು ಬೋನಸ್ ಟಿಪ್ ಕೊಡ್ತೀನಿ. ಏನು ಅಂದ್ರೆ, ಒಂದು ಫಿಕ್ಸ್ಡ್ ರೊಟೀನ್ ನ ಇಟ್ಕೊಳ್ಳಿ. ಇಷ್ಟು ಗಂಟೆಗೆ ಹೇಳ್ಬೇಕು, ಇಷ್ಟು ನೀರ್ನ ಕುಡಿಬೇಕು, ನನ್ನ ಡಯಟ್ ಈ ತರ ಇರಬೇಕು, ನಾನು ಈ ತರ ಡ್ರೆಸ್ ಹಾಕ್ಬೇಕು, ನಾನು ವರ್ಕೌಟ್ ಮಾಡಬೇಕು. ಇದನ್ನೆಲ್ಲ ಮಾಡಿದಾಗ ಓವರ್ ಆಲ್ ನಿಮ್ ಪರ್ಸನಾಲಿಟಿ ಇಂಪ್ರೂವ್ ಆಗುತ್ತೆ, ಸ್ಕಿನ್ ಇಂಪ್ರೂವ್ ಆಗುತ್ತೆ, ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ. ಅರ್ಥ ಆಯ್ತಾ? ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿಬಿಟ್ಟು ಇದೇ ತರ ಸಿಂಪಲ್ ಹೆಲ್ತ್ ಫಿಟ್ನೆಸ್ ಲೈಫ್ ಸ್ಟೈಲ್ ಟಿಪ್ಸ್ ಕನ್ನಡದಲ್ಲಿ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ದಯವಿಟ್ಟು ಯಾವ ಫ್ರೆಂಡ್ಸ್ಗೆ ಸೆಲ್ಫ್ ಡೌಟ್ ಇರುತ್ತಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವೇರ್ನೆಸ್ ನ ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು.